ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ ಸ್ವಲ್ಪ ವಿಳಂಬವಾಗಿತ್ತು, ಈಗ ಎಲ್ಲ ಸರಿಯಾಗಿದೆ. ಗೃಹಲಕ್ಷ್ಮಿ ಹಣ ವಿಳಂಬ ವಿಚಾರದಲ್ಲಿ ವಿಧಾನಸೌಧದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ ಸ್ವಲ್ಪ ವಿಳಂಬವಾಗಿತ್ತು, ಈಗ ಎಲ್ಲ ಸರಿಯಾಗಿದೆ. 2 ತಿಂಗಳ ಕಂತು ಬಿಡುಗಡೆಯಾಗುತ್ತೆ. ಯಾವುದೇ ಫಿಲ್ಟರ್ ನಾವು ಮಾಡ್ತಿಲ್ಲ, ಎಲ್ಲರಿಗೂ ಕೂಡ ಹಣ ಸಿಗುತ್ತೆ. ಗ್ಯಾರಂಟಿ ಬಗ್ಗೆ ಯಾವುದೇ ಗೊಂದಲ ಬೇಡ, ಯಾವುದೇ ಪರಿಷ್ಕರಣೆ ಕೂಡ ಮಾಡಲ್ಲ ಅಂತ ಸಚಿವೆ ಹೇಳಿದ್ದಾರೆ. ಗ್ಯಾರಂಟಿ ಬಗ್ಗೆ ಯಾವುದೇ ಗೊಂದಲ ಬೇಡ, ಯಾವುದೇ ಪರಿಷ್ಕರಣೆ ಕೂಡ ಮಾಡಲ್ಲ, ಯಾವುದೇ ಫಿಲ್ಟರ್ ಕೂಡ ನಾವು ಮಾಡಲ್ಲ, ಎಲ್ಲರಿಗೂ ಕೂಡ ಹಣ ಸಿಗುತ್ತೆ. 2 ತಿಂಗಳ ಕಂತು ಬಿಡುಗಡೆ ಆಗುತ್ತೆ ಅನ್ನೋದನ್ನ ಮೇಡಮ್ ಹೇಳಿದ್ದಾರೆ. 3-4 ತಿಂಗಳಿಂದ ಹಣ ಸಂದಾಯ ಆಗಿಲ್ಲ ಅಂತ ಹೇಳಿದ್ದು, ಈಗ ಮತ್ತೆ ನಾನು ಶುರು ಮಾಡಿದ್ದೀನಿ. ನವೆಂಬರ್ ತಿಂಗಳು ಈಗಾಗಲೇ ಎಲ್ಲರ ಅಕೌಂಟ್ಗೆ ಹಾಕಿದ್ದೀವಿ. 2 ತಿಂಗಳು ಉಳಿಯುತ್ತೆ, ಡಿಸೆಂಬರ್ ಮತ್ತು ಜನವರಿದು. ಡಿಸೆಂಬರ್ದು ಇವತ್ತು ಬಿಲ್ಲಿಂಗ್ ಆಗ್ತಾ ಇದೆ. 4-5 ದಿನದಲ್ಲಿ ಡಿಸೆಂಬರ್ ದುಡ್ಡು ಕೂಡ ಹೋಗುತ್ತೆ. ಡಿಸೆಂಬರ್ ನಾವು ಮುಗಿಸಿದ ತಕ್ಷಣ ಜನವರಿ ಫೆಬ್ರವರಿ ಮತ್ತೆ ತಗೊಳ್ತೀವಿ. ನೇರ ಆಧಾರಿತವಾದಂಥ ಒಂದು ಆರೋಪ. ಯಾಕಂತಂದ್ರೆ ನಾವು ಯಾವ ಪಕ್ಷವನ್ನ ನೋಡಿ ಅಥವಾ ಇವ್ರು ನಮ್ಮವರು ಇವ್ರು ನಮ್ಮವರಲ್ಲ ಅಂತ ನೋಡಿ ನಾವು ಗ್ಯಾರಂಟಿಯನ್ನು ಹಾಕ್ತಾ ಇಲ್ಲ. ಬಡವರು ಯಾರಿಗೆ ಇದು ಅನುಕೂಲ ಆಗುತ್ತೆ ಅಂತವ್ರಿಗೆ 2-3 ಮಾಡಿದ್ದೀವಿ. ಯಾಕಂದ್ರೆ ನಾನ್ IT ಮತ್ತೆ ನಾನ್ GSTP ಇರಬೇಕು, BPL ಇರಬೇಕು, APL ಇದ್ರೂ ಪರವಾಗಿಲ್ಲ ಅಂತ ಎಲ್ಲ ಏನೇನಿದಾವೆ ತಮ್ಮ ಎದುರುಗಡೆ ಇದೆ. ಸೊ ಇದು ಎಲೆಕ್ಷನ್ಗೋಸ್ಕರ ಮಾಡಿದ್ರೆ ನಾವು ಎಲೆಕ್ಷನ್ ಆದ್ಮೇಲೆ ನಾವು ಬಂದ್ ಮಾಡ್ತಾ ಇದ್ವಿ. ನಾವು ಎಲೆಕ್ಷನ್ಗೋಸ್ಕರ ಮಾಡಲಿಲ್ಲ. ನಾವು ಕೊಟ್ಟಂತ ಭಾಷೆ ಪ್ರತಿ ತಿಂಗಳು ಹಾಕ್ತೀವಿ ಅಂತ, ಪ್ರತಿ ತಿಂಗಳು ಕೂಡ ಹಾಕ್ತೀವಿ. ಯಾರು ಕೂಡ ಗೊಂದಲಕ್ಕೆ ಒಳಗಾಗಬೇಡಿ. ಗೃಹಲಕ್ಷ್ಮಿ ಮಾತ್ರ ಪ್ರಾಂಪ್ಟ್ ಆಗಿ 5 ವರ್ಷ ನಿರಂತರವಾಗಿ ತಮಗೆ ಖಂಡಿತ ಇಲ್ಲ. ಈಗ ಇಲ್ಲ ಏನು ಇಲ್ಲ. ಈಗ ಯಾರ್ಯಾರಿಗೆ ನಾವು ಹಾಕ್ತೇವೆ ಅವ್ರಿಗೆಲ್ಲರಿಗೂ ಮೇಡಮ್ ಏನ್ ಗೊತ್ತಾ, ಪ್ರತಿ ತಿಂಗಳು ಕೂಡ ನೀವು ಹಾಕ್ತೀನಿ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಹಾಕ್ತಿಲ್ಲ. 2 ತಿಂಗಳದ್ದು ಬಾಕಿ ಇದೆ ಅಂತಿದ್ದಾರೆ. ಡಿಸೆಂಬರ್ ಹಾಕಿಲ್ಲ, ನೀವು ಹೇಳ್ತಾರ ಪ್ರಕಾರ. ಜನವರಿದ ಹಾಕಿಲ್ಲ, ಫೆಬ್ರವರಿ ಆಯ್ತು, ಇದು ಮಾರ್ಚ್ 3 ತಿಂಗಳದ್ದು. 2 ತಿಂಗಳಲ್ಲ, ಡಿಸೆಂಬರ್ ಈಗ ಹಾಕ್ತಾರಂತೆ, ಆಮೇಲೆ ಜನವರಿ ಫೆಬ್ರವರಿ ಇದ್ದಂತೆ. ಇದು ಪ್ರತಿ ತಿಂಗಳು ಹೆಂಗಾಗತ್ತೆ? ಚೆನ್ನಾಗಿದೆ ನಿಮ್ಮ ಮಾತುಗಳು, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದಂತೆ.